ತಮಗೆಲ್ಲ ಅನಿಸಿರ್ಬೋದು ಪತ್ರಿಕಾ ದಿನಾಚರಣೆಯನ್ನು ಯಾಕೆ ಮಾಡ್ತಾರೆ. ಈ ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ, ತಮಗೆಲ್ಲ ಗೊತ್ತದ. ಈ ಪತ್ರಿಕಾ ರಂಗವನ್ನು 4ನೇ ಅಂಗ ಅಂತೇಳಿ ಕನ್ಸಿಡರ್ ಮಾಡಿ. ಅಂದರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಲ್ಲಾದರೂ ದಾರಿ ತಪ್ಪಿದ್ರೆ ಅವುಗಳನ್ನು ಸರಿಯಾದ ದಾರಿಗೆ ತರ್ತಕ್ಕಂಥ ಕಾರ್ಯವನ್ನು ಪತ್ರಿಕಾ ರಂಗ ಮಾಡ್ತದೆ. ಆ ದೃಷ್ಟಿಯಿಂದ ಅದನ್ನು 4ನೇ ಅಂಗ ಅಂತೇಳಿ ಕರಿತೀವಿ. ಮೊಳೆಯನ್ನು ಜೋಡಿಸಿ ಮುದ್ರಣ ಮಾಡ್ತಕ್ಕಂಥದ್ದು. ಈ ರೀತಿಯಾಗಿ ಕನ್ನಡ ದಿನಪತ್ರಿಕೆಗಳು ಹಂತ ಹಂತವಾಗಿ ಬೆಳೆದು ಬಂದು, ನಾವು ಈ ಭಾಗದಲ್ಲಿ ಹೇಳಬೇಕಾದ್ರೆ ಸಂಯುಕ್ತ ಕರ್ನಾಟಕವನ್ನು ನಾವು ರೆಫರ್ ಮಾಡಬೇಕಾಗ್ತದೆ. ಬೆಳಗಾವಿಯಲ್ಲಿ ಪ್ರಾರಂಭ ಆದದ್ದು ಸಂಯುಕ್ತ ಕರ್ನಾಟಕ, ಮೊದಲು ವಾರಪತ್ರಿಕೆ. ಆಮೇಲೆ ಅದು ಹುಬ್ಬಳ್ಳಿಗೆ ಶಿಫ್ಟ್ ಆದ ನಂತರ ಅಲ್ಲಿ ದಿನಪತ್ರಿಕೆ ಅಂತ ಅದು ಈ ಭಾಗಕ್ಕೆ ಒಂದು ತನ್ನದೇ ಆದ ಕೊಡುಗೆಯನ್ನು, ವಿಶೇಷವಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ವೇದಿಕೆ ಆಯಿತು. ಕರ್ನಾಟಕದ ಏಕೀಕರಣಕ್ಕೆ ಬಹಳ ಕೊಡುಗೆಯನ್ನು ಕೊಟ್ಟಂಥ ಪತ್ರಿಕೆ. ತದನಂತರ ನವ ಶೈಲಿಯಲ್ಲಿ ನವ ಆಧಾರಿತ ಮೌಲ್ಯದ ಆಧಾರದ ಮೇಲೆ ನಂತರ 1948ರಲ್ಲಿ ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ ಆದ ನಂತರ ಪ್ರಜಾವಾಣಿ, ಕನ್ನಡಪ್ರಭ, ಉದಯವಾಣಿ, ಈ ರೀತಿಯಾಗಿ ಇತ್ತೀಚೆಗೆ ವಿಜಯ ಕರ್ನಾಟಕ, ವಿಜಯವಾಣಿ, ಈ ನಾವೇನು ದೊಡ್ಡ ದೊಡ್ಡ ಪತ್ರಿಕೆಗಳಿರ್ತೀವಿ ಅವೆಲ್ಲ ಬೆಳ್ಕೋತ ಬಂದು. ಈ ಪತ್ರಿಕೆಗಳ ಮುಖ್ಯ ಉದ್ದೇಶ ಏನು ಅಂದರೆ ಸಾರ್ವಜನಿಕರಿಗೆ ಸಮಾಜದಲ್ಲಿ ಆಗು ಹೋಗುಗಳ ಬಗ್ಗೆ ತಿಳುವಳಿಸು. ನೀವು ಬೆಳಗ್ಗೆ ಎದ್ದ ಕೂಡಲೇ ಪೇಪರ್ ನೋಡಿದ ಕೂಡಲೇ ನಿಮ್ಮದೇ ಆದಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಒಂದು ಸುದ್ದಿಯನ್ನು ಒಬ್ಬರು ಲೈಕ್ ಮಾಡ್ತಾರೆ, ಇನ್ನೊಬ್ರು ಡಿಸ್ಲೈಕ್ ಮಾಡ್ತಾರೆ. ಅಂದರೆ ಓದುಗ ನಮಗೆ ಮುಖ್ಯ. ಅದಕ್ಕೆ ಏನು ಸಮಾಜದಲ್ಲಿ ಇದೆ ಅನ್ನೋದನ್ನು ಸಾರ್ವಜನಿಕರಿಗೆ ತಿಳಿಸುವ ಮೂಲಕ. ನೋಡಿರಿ, ನೀವು ಒಂದೇ ಸುದ್ದಿ ಒಂದು ಅಪಘಾತ ಆಗಿದೆ ತಿಳ್ಕೊಂಡ್ರೆ ನೀವು ಎಲ್ಲ ಪತ್ರಿಕೆಯನ್ನು ಆ ಸುದ್ದಿ ಓದ್ರಿ, ಅವರು ತಮ್ಮದೇ ಆದ ಶೈಲಿಯಲ್ಲಿ ಬರೆದಿರ್ತಾರೆ. ಸೊ ಒಂದು ಸುದ್ದಿಯನ್ನು ವಿಭಿನ್ನವಾಗಿ ನೋಡ್ತಕ್ಕಂಥ ಅವಕಾಶ ಯಾರಿಗೆ ಸಿಗ್ತದೆ ಅಂದರೆ ಅದು ಓದುಗನಿಗೆ ಮಾತ್ರ ಸಿಗ್ತದೆ. ಯಾಕೆಂದರೆ ಆಯಾ ಪತ್ರಿಕೆಯವರು ಅವರವರ ಶೈಲಿಯಲ್ಲೇ ಬರೀತಾರೆ. ಆದರೆ ಒಬ್ಬ ಓದುಗ ನೀವು 5 ಅಥವಾ 6 ಪತ್ರಿಕೆಗಳನ್ನು ಆ ಒಂದು ಸುದ್ದಿಯನ್ನು ಓದಿದ್ರೆ ನಿಮ್ಮ ತಲೆಯಲ್ಲಿ ಒಂದು ಏನೋ ವಿಶೇಷವಾದಂಥ ಐಡಿಯಾ ಬರ್ತದೆ. ಸೊ ಆ ರೀತಿ ಅವು ತಮ್ಮ ಸೇವೆಯನ್ನು ಸಮಾಜದಲ್ಲಿ ಸಲ್ಲಿಸಕತ್ತವೆ. ಆದರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಈ ಕನ್ನಡ ದಿನಪತ್ರಿಕೆಗಳು ಸಮಸ್ಯೆಯನ್ನು ಎದುರಿಸಲಿಕ್ಕೆ ಹತ್ತಿವೆ. ಆ ಸಮಸ್ಯೆಯೊಳಗೆ ಅವಕಾಶಗಳು ಅದಾವು, ಅದನ್ನು ಬಳಸ್ಕೊಳ್ಳಿಕ್ಕೂ ಹತ್ತಾವು. ಬಳಸ್ಕೊಳ್ಳಲಾರದಂಥ ಪತ್ರಿಕೆಗಳು ಮುಚ್ಕೊಂಡು ಹೋದಂಥ ಉದಾಹರಣೆಗಳು ನಮ್ಮ ಬಂದು ಯಾವೆ. ಡಿಜಿಟಲೈಸೇಷನ್ ಅಂತ ಕರಿತೀವಿ ನಾವು. ಡಿಜಿಟಲ್ ಅಂದರೆ ಈಗ ನಾವು ಈ ಪೇಪರ್ ಅಂತ ಹೇಳಿ ನಾವು ಕರಿತೀವಿ. ಅಂದರೆ ಇತ್ತೀಚಿನ ಪೀಳಿಗೆಗೂ ಮೊದಲಿನ ಹಳೆಯ ಪೀಳಿಗೆಗೂ ನಾವು ವ್ಯತ್ಯಾಸ ಮಾಡಿ ನೋಡಿದರೆ, ಇತ್ತೀಚಿನ ಪೀಳಿಗೆ ಒಂದು ವರದಿ ಬರ್ತದೆ. 2023ರಲ್ಲಿ ಒಂದು ವರದಿ ಬರ್ತದೆ, ಇದು ಇನ್ಸ್ಟಿಟ್ಯೂಷನ್ ಅಂತೇಳಿ. 2023ರ ವರದಿ ಪ್ರಕಾರ ಅವನು ಏನು ಹೇಳ್ತಾನೆ ಅಂತಂದರೆ, 60% ಭಾರತೀಯರು ಇವತ್ತು ಡಿಜಿಟಲ್ ನ್ಯೂಸ್ಗೆ ಒಲಿದಿದ್ದಾರೆ. 40% ಜನರು ಮುದ್ರಣ ಮಾಧ್ಯಮದಲ್ಲಿ ಇದ್ದಾರೆ. ನಾವು ಉದಾಹರಣೆಗಾಗಿ ಹೇಳೋದಂದ್ರೆ ಮುದ್ರಣ ಮಾಧ್ಯಮದಲ್ಲಿ ಇರ್ತಕ್ಕಂಥವ್ರು 40 ವರ್ಷ ಮೇಲ್ಪಟ್ಟವ್ರು. ಈಗ ನೀವು ಹಳೆ ತಲೆಮಾರಿನವ್ರಿಗೆ ಏನೇ ತೋರಿಸಿದ್ರು ಕೂಡ ಅವ್ರಿಗೆ ಕೈಯಾಗಿ ಸಂಯುಕ್ತ ಕರ್ನಾಟಕ ಅಥವಾ ಪ್ರಜಾವಾಣಿ ಅಥವಾ ಯಾವುದೇ ಪತ್ರಿಕೆ ಅವ್ರ ಕೈಯಲ್ಲಿದ್ದಾಗ ಅವ್ರಿಗೆ ಸಮಾಧಾನ ಅನ್ನಿಸ್ತದೆ. ಅಂದರೆ ಅವರು ಆ ವ್ಯವಸ್ಥೆಗೆ, ಸಂಪ್ರದಾಯ ವ್ಯವಸ್ಥೆ ಅಂತ ನಾವು ಕರಿತೀವಿ, ಅದಕ್ಕೆ ಹೊಂದ್ಕೊಂಡಿರ್ತಾರೆ. ಆದರೆ ಇವತ್ತಿನ ಪೀಳಿಗೆ ಅದನ್ನು ಅಷ್ಟು ಪೇಪರ್ ಕೂತು ಓದೋಡು ತಾಳ್ಮೆ ಇಲ್ಲ. ಈಗೆಲ್ಲ ನಿಮಗೆ ಪೋರ್ಟಲ್ ಕ್ರಿಯೇಷನ್ ಆಗ್ಲಿಕ್ಕೆ ಹತ್ತಿವೆ, ಸೋಷಿಯಲ್ ಮೀಡಿಯಾ ಬಂದಿದೆ, ಹೌದಾ, ಈ ಪೇಪರ್ ಹತ್ತು ಬರ್ಲಿಕ್ಕೆ ಹತ್ತಿವೆ. ಇವೆಲ್ಲ ಎಷ್ಟು ಫಾಸ್ಟ್ ಅದಾವಂದ್ರೆ ಕ್ಷಣಕ್ಕೂ ನಿಮ್ಗೆ ಸುದ್ದಿಯನ್ನು ಅಪ್ಡೇಟ್ ಮಾಡ್ತಾವೆ. ಇದು ನಮ್ಮದು 24 ತಾಸು ಆದ್ಮೇಲೆ ಒಂದು ಪ್ರಿಂಟಾಗಿ ನಿಮ್ಮ ಕೈಗೆ ಸೇರೋದು. ಆಗ ಮನುಷ್ಯ ಏನಾಗಿದೆ ಅಂತಕ್ಕಂಥದ್ದು ತಿಳ್ಕೊಳ್ಳಿಕ್ಕೆ ಭಾಳ ಕುತೂಹಲಕಾರಿ. ಸೊ ಡಿಜಿಟಲ್ ನ್ಯೂಸ್ ಈಸ್ ಅಟ್ರಾಕ್ಟಿಂಗ್ ಇನ್ ಪರ್ಟಿಕ್ಯುಲರ್ ಯುವಕರನ್ನು ಭಾಳ ಆಕರ್ಷಣೆ ಮಾಡಲಿಕ್ಕೆ ಹತ್ತೆ. ನೋಡಿರಿ, ಇನ್ನೂ ಫಂಕ್ಷನ್ ಮುಗಿದಿರೋದಿಲ್ಲ, ಇಲ್ಲಿ ಅದನ್ನು ರಿಲೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಥವಾ ಡೈರೆಕ್ಟ್ ಲೈವ್ ಮಾಡ್ತಾರೆ. ಸೊ ಮನುಷ್ಯನಿಗೆ ಒಂದು ಕ್ಯೂರಿಯಾಸಿಟಿ ಹುಟ್ಟಲಿಕ್ಕೆ ಹತ್ತಿದೆ. ಆದರೆ ಒಂದು ಆತಂಕದ ವಿಷಯ ಏನು ಅಂತಂದರೆ, ನಾನು ಮೊದಲು ಕೊಡಬೇಕು ಸುದ್ದಿಯನ್ನು, ಆ ಭರಾಟೆಯಲ್ಲಿ, ವೇಗದಲ್ಲಿ ನಿಖರವಾದ ಸುದ್ದಿಯನ್ನು ಅವು ಕೊಡಲಿಕ್ಕೆ ಹತ್ತಿದೆಯೋ ಅಥವಾ ಇಲ್ಲವೋ ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಬರಲಿಕ್ಕೆ ಹತ್ತಿದೆ.